ಕಾವೇರಿ ಜಲಾನಯನ ಪ್ರದೇಶದಲ್ಲಿ ಮಳೆ ಇಲ್ಲದೆ ಈಗ ಸಂಕಷ್ಟ ಎದುರಾಗ್ಬಿಟ್ಟಿದೆ. ಕೆಆರ್ಎಸ್ ಡ್ಯಾಂ ಭರ್ತಿಯಾಗದ ಕಾವೇರಿ ಕೊಳ್ಳದಲ್ಲಿ ಈಗ ಮತ್ತೆ ಆತಂಕ ಶುರುವಾಗ್ತಾ ಇದೆ. ಕಾವೇರಿ ಜಲಾನಯನ ಪ್ರದೇಶದಲ್ಲಿ ಸರಿಯಾಗಿ ಮಳೆ ಆಗಿಲ್ಲ, ಹೀಗಾಗಿ ಸಂಕಷ್ಟ ಎದುರಾಗಿರುವಂಥದ್ದು. ಮಳೆ ಸರಿಯಾಗಿ ಆಗದೆ ಇರೋದ್ರಿಂದ ಕೆಆರ್ಎಸ್ ಡ್ಯಾಂ ಕೂಡ ಭರ್ತಿ ಆಗ್ತಾ ಇಲ್ಲ. ಹಾಗಾಗಿ ರೈತರಲ್ಲಿ ಈಗ ಆತಂಕ ಶುರುವಾಗಿದೆ. ಈ ಬಾರಿಯೂ ಕೂಡ ರೈತರು ಬೆಳೆ ಬೆಳೆಯಲಾಗದೆ ಪರದಾಡುವಂತ ಪರಿಸ್ಥಿತಿ ಎದುರಾಗ್ಬಿಡುತ್ತಾ? ಇನ್ನೂ ಕೂಡ ಅನೇಕ ಜನರು ಈಗ ರೈತರು ತಮ್ಮ ಕೃಷಿ ಚಟುವಟಿಕೆಗಳನ್ನು ಶುರು ಮಾಡಿಲ್ಲ. ಕಾರಣ ನೀರಿನ ಸಮಸ್ಯೆ ಇದೆ ಅಂತ. ಅತ್ತ ಡ್ಯಾಂ ಭರ್ತಿ ಆಗಿಲ್ಲ, ಇತ್ತ ವಿಸಿ ನಾಲೆ ಕಾಮಗಾರಿ ಕೂಡ ಮುಗ್ದಿಲ್ಲ. ಹೀಗಾಗಿ 1.5 ವರ್ಷದಿಂದ ಬೆಳೆ ಬೆಳೆಯಲಾಗದೆ ರೈತರಿಗೆ ಸಂಕಷ್ಟ ಎದುರಾಗ್ಬಿಟ್ಟಿದೆ. ಈ ಮುಂಚೆ ಕಾವೇರಿ ನೀರು ಹೆಚ್ಚಾಗಿಲ್ಲ ಅನ್ನುವಂಥ ಕಾರಣಕ್ಕೆ, ಕೆಆರ್ಎಸ್ನಲ್ಲಿ ನೀರು ಇಲ್ಲ ಅನ್ನುವಂಥ ಕಾರಣಕ್ಕೆ ರೈತರಿಗೆ ಕೆಲ ಬೆಳೆಗಳನ್ನು ಬೆಳಿಬೇಡಿ ಅಂತ ಕೂಡ ಸೂಚನೆ ಕೊಡಲಾಗಿತ್ತು. ಯಾಕೆಂದರೆ ಅಷ್ಟು ನೀರನ್ನು ಪೂರೈಕೆ ಮಾಡೋದಕ್ಕಾಗಲ್ಲ ಅಂತ. ಈ ಬಾರಿನೂ ಅದೇ ಪರಿಸ್ಥಿತಿ ಬಂದ್ಬಿಡುತ್ತಾ ಅನ್ನುವಂಥ ಆತಂಕ ಕೂಡ ರೈತರಿಗೆ ಎದುರಾಗಿದೆ. ಉತ್ತಮ ಮಳೆ ಆಗುತ್ತೆ ಅನ್ನುವಂಥ ನಿರೀಕ್ಷೆಯಲ್ಲಿ ರೈತರು ಇದ್ರು, ಅನ್ನದಾತರು. ಆದರೆ ಉತ್ತಮ ಮಳೆ ಆಗಿಲ್ಲ. ಹೀಗಾಗಿ ಕೆಆರ್ಎಸ್ ಡ್ಯಾಂ ಕೂಡ ಭರ್ತಿ ಆಗಿಲ್ಲ, ವಿಸಿ ನಾಲೆಯ ಕಾಮಗಾರಿ ಕೂಡ ಮುಗ್ದಿಲ್ಲ. ಹೀಗಾಗಿ ರೈತರಲ್ಲಿ ಮತ್ತೆ ಆತಂಕ ಮನೆ ಮಾಡಿದೆ. ಈ ಬಾರಿಯೂ ಸರಿಯಾಗಿ ಮಳೆ ಆಗಲಿಲ್ಲ ಅಂತಂದ್ರೆ ನಾವು ನಮ್ಮ ಬೆಳೆಗಳನ್ನು ಬೆಳೆಯೋದಕ್ಕಾಗಲ್ಲ ಅಂತ. ವರ್ಷಗಳಿಂದ ನಿರಂತರವಾಗಿ ರೈತ ಚಳವಳಿಯಲ್ಲಿ ಸಕ್ರಿಯವಾಗಿ ಕೆಲಸ ಮಾಡ್ಕೊಂಡು ಬಂದಿದ್ದೀನಿ. ಕೆಆರ್ಎಸ್ ಅಣೆಕಟ್ಟೆ ಮಂಡ್ಯ ಜಿಲ್ಲೆಯ ಜೀವನಾಡಿ. ಈಗಾಗಲೇ ಇದಕ್ಕೆ 10 ಚಳುವಳಿಗಳು ನಡೆದಿದೆ. ಯಾಕೆ ಅಂದರೆ ಒಂದೇ ಶಿಲೆ ಮೇಲೆ ಕಟ್ಟಿರ್ತಕ್ಕಂಥ ಅಣೆಕಟ್ಟೆ. ಒಂದು ವೇಳೆ ಯಾವುದಾದ್ರೂ ಒಂದು ಮೂಲೆಯಲ್ಲಿ ಚುಚ್ಚಿದ್ರೂ ಕೂಡ ಈ ದೇಹಕ್ಕೆ ಎಷ್ಟೇ ಗಾತ್ರವಾದ ಶರೀರ ಆಗಿದ್ರೂ ಕೂಡ ಶರೀರದ ಎಲ್ಲ ಭಾಗದಲ್ಲೂ ನೋವು ಕಾಣಿಸ್ಕೊಳ್ತದೆ. ಹಾಗಾಗಿ ಒಂದೇ ಶಿಲೆ ಮೇಲೆ ಕಟ್ಟಿರ್ತಕ್ಕಂಥ ಅಣೆಕಟ್ಟೆಗೆ ಇವರು ಟ್ರಯಲ್ ಬ್ಲಾಸ್ಟ್ ಮಾಡ್ತೀವಿ ಅಂಥೇಳಿ ಮಾಡೋಕ್ಕೆ ಹೋಗಿ ಈಗಾಗಲೇ 170 ಅಡಿ 200 ಅಡಿವರೆಗೂ ಆ ಅರೆ ಅಂದರೆ ಬಂಡೆಯನ್ನು ಆಳಕ್ಕೆ ತಗೊಂಡೋಗಿ ಗಣಿಗಾರಿಕೆ ಮಾಡಿದ್ದಾರೆ. ಈಗಾಗಲೇ ತಜ್ಞರ ವರದಿನೂ ಕೂಡ ಈ ಬಂಡೆ ಮೇಲೆ ಗಣಿಗಾರಿಕೆ ಆದರೆ ಈ ಸಾರಿ ರೈತರಿಗೆ ತುಂಬ ಕಷ್ಟದಂಥ ಪರಿಸ್ಥಿತಿ ಶುರುವಾಗಿದೆ. ರೈತರ ಬೆಳೆಗಳೆಲ್ಲ ಹಾಕದ ಬಂಡವಾಳನೂ ನಮ್ಮ ಕೈಗೆ ಸಿಕ್ಕಿಲ್ಲ. ಬೆಳೆಗಳೆಲ್ಲ ಒಣಗೋಗಿದೆ. ಈಗ ಜುಲೈ ತಿಂಗಳಿಗೆ ನಮ್ಮ ನೀರು ಕೊಡಲಿಲ್ಲ ಅಂತಂದರೆ ಮುಂದೆ ಬೆಳೆನೂ ನಮ್ಮ ಕೈಗೆ ಸಿಕ್ಕೋದಿಲ್ಲ. ಯಾಕೆ ಅಂತಂದರೆ ಜುಲೈ ತಿಂಗಳಲ್ಲಿ ನಾವು ನಾಟಿ ಮಾಡುವ ಕಬ್ಬು ನಾಟಿ ಮಾಡಬೇಕು, ಭತ್ತ ಒಟ್ಲು ಹಾಕಬೇಕು, ರಾಗಿ ಒಟ್ಲು ಹಾಕಬೇಕು. ಆ ದೇಶದಿಂದ ತಕ್ಷಣ ಏನಾರು ಶ್ರಮಪಟ್ಟು 1 ಕಟ್ಟೋ 2 ಕಟ್ಟೋ ನೀರನ್ನು ಪೂರ್ಣ ಪ್ರಮಾಣದಲ್ಲಿ ಏನು ಮದ್ದೂರು ನಾಲೆಗಳಿಗೆ ತಲುಪುವಂಥ, ಕೆರೆ ಕಟ್ಟೆಗಳಿಗೆ ತುಂಬುವಂಥ ಒಂದು ಸಾರಿ ನೀರನ್ನು ಕೊಟ್ಟರೆ ಈಗ ಒಟ್ಲು ಹಾಕಬೋದು, ಬೋರ್ವೆಲ್ಗೆಲ್ಲ ರೀಚಾರ್ಜ್ ಆಯ್ತದೆ, ಎಲ್ಲ ಇದಾಯ್ತದೆ. ಆ ದೇಶದಿಂದ ನಮ್ಮ ಈಗ ದಳದ ಒಬ್ಬ ಶಾಸಕರನ್ನು ಬಿಟ್ಟರೆ ಎಲ್ಲ ಇನ್ನು 6 ಜನ ಶಾಸಕರೆಲ್ಲ ಕಾಂಗ್ರೆಸ್ನವರೇ. ನಮ್ಮ ರೈತ ಸಂಘದ್ದು ಒಂದು ಶಾಸಕರಿದ್ದಾರೆ. ಆದರೆ 7 ಜನನೂ ಸೇರಿ ರೈತರನ್ನ ಉಳಿಸುವಂಥ ಕೆಲಸವನ್ನು ಮಾಡ್ತಾಯಿಲ್ಲ. ಆ ಕಾರಣದಿಂದ ತಕ್ಷಣ ನಾಳೆಗಳಿಗೆ ನೀರು ಬಿಡಬೇಕು. ಆಮೇಲೆ ಮಳೆ ಈಗ ಕಮೆನ್ಸ್ ಆಗೋಂಗಿದೆ ಮಾನ್ಸೂನು ಅದು.